ಕನ್ನಡ ವಾಹಿನಿಗೆ ಸ್ವಾಗತ. ಬೆಂಗಳೂರಿನಿಂದ ಬೆಳಗಾವಿ ತನಕ ಒಂದೇ ಭಾರತ್ ರೈಲ್ವೆ ತರಲು ನಾನು ಬದ್ಧನಾಗಿದ್ದೇನೆ ಎಂದು ಸಂಸದ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾಧ್ಯಮಗಳ ಜೊತೆಗೆ ಮಾತನಾಡಿ, ನಾನು ಶಕ್ತಿ ಮೀರಿ ಒಂದೇ ಭಾರತ್ ರೈಲು ಬೆಳಗಾವಿಗೆ ತರುವುದಾಗಿ ಹೇಳಿದ್ದೆ. ಅದಕ್ಕೂ ಈಗ ಬದ್ಧನಾಗಿದ್ದೇನೆ. ಈಗ ಅದು ಹುಬ್ಬಳ್ಳಿಯಿಂದ ಪುಣೆಗೆ ಒಂದೇ ಭಾರತ ರೈಲು ಪ್ರವೇಶವಾಗಿದೆ. ಅದರಂತೆ ಬೆಳಗಾವಿಯಿಂದ ಬೆಂಗಳೂರು ಪ್ರವೇಶ ಮಾಡಲು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಎಂದರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆ ಜೋರಾಗಿದೆ. ಇಲ್ಲಿಯ ತನಕ ಒಳಗಡೆ ನಡೀತಾ ಇದ್ದ ಚರ್ಚೆ ಈಗ ಬಹಿರಂಗವಾಗಿ ಚರ್ಚೆ ನಡೀತಾ ಇದೆ ಎಂದರು. ಒಳಗಡೆ ನಾವು ಸಿದ್ದರಾಮಯ್ಯ ಅವರ ಪರವಾಗಿದ್ದೇವೆ, ಅವರ ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತಾರೆ ಎಂದು ಸಚಿವರು ಕಾಂಗ್ರೆಸ್ ನಾಯಕರು ಹೇಳಿಕೆ ನೀಡುತ್ತಿದ್ದಾರೆ. ಆದರೆ ತೆರೆಮರೆಯಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಮಾತು ಜೋರಾಗಿ ನಡೀತಾ ಇದೆ. ರಾಜ್ಯದಲ್ಲಿ ಈಗ 10 ಮುಖ್ಯಮಂತ್ರಿಗಳು ಹುಟ್ಟಿಕೊಂಡಿದ್ದಾರೆ ಎಂದರು. ರಾಜ್ಯದಲ್ಲಿ ಮೂಡ ವಾಲ್ಮೀಕಿ ಹಗರಣದಲ್ಲಿ ಸರ್ಕಾರ ಮುಳುಗಿ ಹೋಗಿದೆ. ಇದರಿಂದ ಕಾಂಗ್ರೆಸ್ ರಾಜ್ಯದಲ್ಲಿ ನಿರ್ನಾಮವಾಗಲಿದೆ. ರಾಜ್ಯ ಸರ್ಕಾರ ತನ್ನ ತಪ್ಪಿನಿಂದ ಪತನಗೊಳ್ಳುತ್ತೆ ಎಂದು ಭವಿಷ್ಯ ನುಡಿದಿದ್ದಾರೆ. ನಾವು ಆಪರೇಷನ್ ಕಮಲ ಮಾಡುವುದು ಬೇಕಾಗಿಲ್ಲ. ಅವರ ಶಾಸಕ ಸಚಿವರೇ ಒಬ್ಬರಿಗೊಬ್ಬರು ಕಾಲು ಎಳೆಯುವುದು ಆರಂಭವಾಗಿದೆ. ಬೆಳಗಾವಿ ಮಹಾನಗರ ಪಾಲಿಕೆ ಆರ್ಥಿಕ ದಿವಾಳಿಯಾಗುವ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಪಾಲಿಕೆಯನ್ನ ಆರ್ಥಿಕವಾಗಿ ಸುಧಾರಣೆ ಮಾಡಲು ನನ್ನಿಂದ ಮಾತ್ರ ಸಾಧ್ಯವಿಲ್ಲ. ಎಲ್ಲರ ಜೊತೆಗೆ ಚರ್ಚೆ ಮಾಡಿ ತೀರ್ಮಾನ ಮಾಡಬೇಕಾಗಿದೆ. ಅಧಿಕಾರಿಗಳ ಎಡವಟ್ಟಿನಿಂದ ಸಮಸ್ಯೆ ಆಗಿದೆ. ಅಧಿಕಾರಿಗಳ ಮೇಲೆ ನಿಯಂತ್ರಣ ಇಲ್ಲದೆ ಇದ್ರೆ ಈ ರೀತಿಯ ಸಮಸ್ಯೆ ಆಗುತ್ತೆ ಎಂದರು. ನಾನು ದೆಹಲಿಗೆ ಹೋದಾಗ ನಮ್ಮ ರೈಲ್ವೆ ಮಿನಿಸ್ಟರ್ ವೈಷ್ಣವರಿಗೆ ಬಿಟ್ಟಾದಾಗ, ಸೋಮಣ್ಣವ್ರಿಗೆ ಬಿಟ್ಟಾದಾಗ ಈ ಒಂದೇ ಭಾರತ ಪುಣಾದಿಂದ ಬೆಳಗಾವಿ ಬರಬೇಕು ಅನ್ನುವಂತ ಬೇಡಿಕೆ ಇಟ್ಟಿದ್ದೆ. ಅವ್ರು ಮಾಡ್ತೀವಿ ಅಂತ ಅವ್ರು ಭರವಸೆ ಕೊಟ್ಟಿದ್ರು 2-3 ತಿಂಗಳಲ್ಲಿ. ಆಮೇಲೆ ಏನ್ ಧಾರವಾಡದವರೆಗೆ ಬೆಂಗಳೂರಿಗೆ ಬರ್ತಾ ಇದೆ ಒಂದೇ ಭಾರತ, ಅದು ಬೆಳಗಾವಿ ಬರಬೇಕು ಅನ್ನುವ ನಾವತ್ತು ನಾನು ಡಿಮಾಂಡ್ ಇಟ್ಟಿದ್ದೆ. ಅದನ್ನು ಡಿಸ್ಕಷನ್ ಮಾಡ್ತೀನಿ ಅಂತ ಹೇಳಿದ್ರು. ಈಗ ಒಂದೇನಾಗಿದೆ, ಫಸ್ಟ್ ಮೊದಲೇದ್ದು ನಮ್ ಮೊದಲೇ ಅಜೆಂಡಾ ಇತ್ತಲ್ಲ, ಪುಣಾದಿಂದ ಒಂದೇ ಭಾರತ ಬೆಳಗಾವಿ ಬರುವಂತದ್ದು, ಅದು 15ನೇ ತಾರೀಕಿಗೆ ಚಾಲನೆ ಸಿಗ್ತಾ ಇದೆ. 15ಗೆ ಚಾಲನೆ ಸಿಗ್ತಾ ಇದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅದಕ್ಕೆ ಚಾಲನೆ ಕೊಡ್ತಾರೆ. ಮತ್ತು ಬೆಳಗಾವಿಯಲ್ಲಿ ಒಂದು ಕಾರ್ಯಕ್ರಮ ಸಾಯಂಕಾಲ ನಾವು ಮಾಡ್ತಾ ಇದ್ದೇವೆ. ಬೆಳಗಾವಿಯಲ್ಲಿ ಆ ಕಾರ್ಯಕ್ರಮ ಮತ್ತು ಅದು ಈಗ ಹುಬ್ಬಳ್ಳಿವರೆಗೆ ಹೋಗ್ತಾ ಇದೆ. ಅದಕ್ಕೆ ಮೊದ್ಲೇನಿತ್ತು ಸಮಸ್ಯೆ, ಇಲ್ಲಿ ಬೆಳಗಾವಿ ಮತ್ತು ಈ ಕಿತ್ತೂರು ಮುಖಾಂತರ ಧಾರವಾಡಕ್ಕೆ ಹೋಗುವಂತ ರೈಲ್ವೆ ಲೈನ್ ಅದು ಮಂಜೂರಾಗಿದೆ. ಲ್ಯಾಂಡ್ ಎಕ್ವಿಷನ್ ಪ್ರಾಬ್ಲಮ್ ಈಗಾಗಲೇ ಸತತವಾಗಿ ಮೀಟಿಂಗ್ ತಗೋತಾ ಇದ್ದೇನೆ. ಇನ್ನು ಕೆಲವು ದಿವಸಗಳಲ್ಲಿ ಲ್ಯಾಂಡ್ ಎಕ್ವಿಷನ್ ಮುಗಿತದೆ, ಕೆಲವು ತಿಂಗಳಲ್ಲಿ. ಅದು ಒಂದು ಕಡೆ. ಇನ್ನೊಂದು, ಇದ್ದಂತ ರೈಲ್ವೆ ಲೈನ್ ದಲ್ಲಿ ಈ ಒಂದೇ ಭಾರತ ಇವತ್ತು ಹುಬ್ಬಳ್ಳಿವರೆಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ, ಬೆಳಗಾವಿ ಬಂದಿದ್ದು. ಈಗ ಅದೇ ರೀತಿ ಬೆಂಗಳೂರಿಂದ ಏನು ಒಂದೇ ಭಾರತ ಧಾರವಾಡದವರೆಗೆ ಬರ್ತದೆ, ಅದು ಸಹಿತ ಇವತ್ತು ಬೆಳಗಾವಿವರೆಗೆ ಬರ್ಬೇಕು ಅನ್ನುವಂಥದ್ದು ನಂದು ಏನು ಒತ್ತಾಯ ಇದೆ. ಅದಕ್ಕೆ ಇವತ್ತು ಬೆಳಿಗ್ಗೆ ರೈಲ್ವೆ ಸಚಿವರ ಜೊತೆ ಮಾತಾಡಿದ್ದೇನೆ. ಅದನ್ನು ಸಹಿತ ಇಲ್ಲಿವರೆಗೆ ಬೆಳಗಾವಿವರೆಗೆ ತರುವಂತದ್ದು ಎಲ್ಲಾ ರೀತಿ ಪ್ರಯತ್ನ ನಡೀತದೆ. ಆದಷ್ಟು ಬೇಗನೆ ಅದನ್ನು ಈಡೇರಿಸುವಂತ ಕೆಲಸ ನಂದು. ಹುಬ್ಳಿಗೆ ಡಬಲ್ ಧಮಕ, ಬೆಳಗಾವಿ ಏನಿಲ್ಲ ಅಲ್ಲ, ಬೆಳಗಾವಿಗೆ ಒಂದೇ ಭಾರತ ಇಲ್ಲೇ ಇಲ್ಲ, ಮೊದ್ಲೇ ಯಾವುದೂ ಇರ್ಲಿಲ್ಲ. ಈ ಪುಣಾದಿಂದ ಬೆಳಗಾವಿ ತಗೊಂಬಂದಿದ್ದೇವೆ, ಅದನ್ನ ಅಲ್ಲಿಂದ ಎಕ್ಸ್ಟೆಂಡ್ ಆಗಿರ್ಬೋದು. ಆದ್ರೆ ಇವತ್ತೇನು ಬೆಂಗಳೂರಿಂದ ಒಂದೇ ಭಾರತ ಬರ್ಬೇಕಾಗಿಲ್ಲ, ಧಾರವಾಡದಲ್ಲಿ ನಿಂತಿರೋದಲ್ಲ, ಅದನ್ನು ಸಹಿತ ಬೆಳಗಾವಿ ತರುವಂತದ್ದು ಈಗಾಗಲೇ ಎಫರ್ಟ್ಸ್ ನಡೆದ, ಅದು ಅದನ್ನು ಮಾಡ್ಕೊಡ್ತಾರೆ. ಹರ್ಡಲ್ಸ್ ಏನೂ ಇಲ್ಲ ಈಗ, ಏನೂ ಇಲ್ಲ ಈಗ. ಯಾಕಂದ್ರೆ ಇಲ್ಲಿಂದ ನೀವು ಬೆಳಗಾವಿಯಿಂದ ಒಂದೇ ಭಾರತ ಧಾರವಾಡ ಹುಬ್ಳಿ ಕಳಿಸ್ತೀರಂದ್ರೆ ಇನ್ನು ಹರ್ಡಲ್ಸ್ ಏನೂ ಇಲ್ಲ. ಇವತ್ತು ಬೆಳಿಗ್ಗೆ ರೈಲ್ವೆ ಮಿನಿಸ್ಟರ್ ಜೊತೆ ಮಾತಾಡಿದ್ದೀನಿ. ಅದಕ್ಕೆ ಈಗ ಅವರು ನೆಕ್ಸ್ಟ್ ವೀಕ್ ನಾವು ದಿಲ್ಲಿಗೆ ಬರಕ್ ಹೇಳಿದಾರೆ. ದಿಲ್ಲಿಗೆ ಹೋಗ್ತಾ ಇದ್ದೇನೆ. ಅದು ಒಂದು ಎಫರ್ಟ್ಸ್ ಮಾಡಿ ಅದನ್ನು ಎಕ್ಸ್ಟೆನ್ಷನ್ ತಗೊಂಡ್ರೆ ಅವರು ಈಗ ಹುಬ್ಳಿಂತ್ರ ಇದು ಬೆಂಗಳೂರು ಒಂದೇ ಭಾರತ್ ಬೆಳಗಾವಿ ಬರೋದಕ್ಕೆ ಹೊಂಡಾವಳಿ ಬಹಳಷ್ಟು ನೀರು ಇದಾವಂತ ಇತ್ತಲ್ಲ ಟೆಕ್ನಿಕಲ್ ಹೇಳಿದಾಗ ಅವರು ಈಗ ಆಯ್ತಪ್ಪ, ಈಗ ಕ್ಲಿಯರ್ ಆತಲ್ಲ. ಈಗ ಇವತ್ತು ಬೆಳಿಗ್ಗೆ ಅದನ್ನ ಮಾತಾಡಿದ್ರಿ ರೈಲ್ವೆ ಮಿನಿಸ್ಟರ್ ಕೂಡ. ಇವತ್ತು ನೀವು ಅಲ್ಲಿ ಟೆಕ್ನಿಕಲ್ ಸಮಸ್ಯೆ ಅಂತ ಹೇಳಿದ್ರಲ್ಲ, ಈಗ ಬೆಳಗಾವಿಯಿಂದ ಒಂದೇ ಭಾರತ ಇಲ್ಲಿಂದ ಅಲ್ಲಿ ಹೋಗ್ಲಿಕ್ಕೆ ಅನುಕೂಲ ಇದ್ದಾಗ ಬೆಂಗಳೂರದ್ದು ಇಲ್ಲಿ ಮಠ ಬರ್ಲಿಕ್ಕೆ ಏನ್ ತೊಂದ್ರೆ ಅಂತ ಕೇಳಿದ್ದೇನೆ. ಅವ್ರು ಮಾಡ್ತೀವಿ ಅಂತಂದಿದ್ದಾರೆ. ಈಗ ನಾನು ನೆಕ್ಸ್ಟ್ ವೀಕ್ ದಿಲ್ಲಿಗೆ ಹೋಗ್ತಾ ಇದ್ದೇನೆ, ಕೂತು ಮಾತಾಡಿ ಅದನ್ನು ಒಂದು ಕ್ಲಿಯರ್ ಮಾಡಿಸೋದು ಮಾಡ್ತೀನಿ. ನೋಡ್ರಿ, ಆದಿಗೆ ಒಂದ್ ಬಂದಿದ್ದನ್ನ ಸ್ವಾಗತ ಮಾಡೋಣಂತೆ. ಮುಂದೆ ಇನ್ನೂ ಏನೇನ್ ಬರ್ಬೇಕು ಅದನ್ನ ಎಫರ್ಟ್ಸ್ ಮಾಡಿ ತಗೊಂಡ್ಬರ್ತೀವಿ. ಪೂನಾಕ್ಕಿಂತಲೂ ಬೆಂಗಳೂರಿಗೆ ಒಂದೇ ಭಾರತ್ ಬೇಕು ಅನ್ನೋದು ಸಾಕಷ್ಟು ಬೇಡಿಕೆ ಇದೆ. ಇಲ್ಲ, ಅದು ಆಗ್ತದ್ರಿ, ಅದು ಆಗ್ತದೆ. ನೋಡ್ರಿ, ಈಗ ಬಂದು ಕೂಡ ಎಲ್ಲ ಸ್ಟಾರ್ಟ್ ಮಾಡಿದ್ರಿ. ಹೊಸದಾಗಿ MP ಆದ್ಮೇಲೆ ಏನ್ ಬೆಳಗಾವಿ ಕಾನ್ಸಂಟ್ರೇಷನ್ ಮಾಡಬೇಕು, ಲ್ಯಾಂಡ್ ಎಕ್ವಿಷನ್ 2 ವರ್ಷದಿಂದ ಹಾಗೆ ಕೂತಿತ್ತು, ಅದನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಈ ಒಂದೇ ಭಾರತ ಇವತ್ತು ಪುಣಾದಿಂದ ಇಲ್ಲಿ ಬರ್ತಾ ಇದೆ. ಈಗ ಬೆಂಗಳೂರದ್ದು ಇಲ್ಲಿ ಬರುವಂತದಕ್ಕೆ ಎಲ್ಲಾ ರೀತಿ ಎಫರ್ಟ್ಸ್ ಮಾಡ್ತಾ ಇದ್ದೇನೆ. ಆದಷ್ಟು ಬೇಗನೆ ಅದನ್ನು ತಗೊಂಡ್ಬರ್ತೀವಿ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.